ನನ್ನ ಜೊತೆಗೆ ಮಲ್ಲೇಶ್ವರ ನೀಟ್ ಪರೀಕ್ಷಾ ಕೇಂದ್ರದ ಸಹ ಅಧೀಕ್ಷಕರಿದ್ದಾರೆ ಕರಣಿ ಉಮಾಕಾಂತ್ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನೀಟ್ ಎಕ್ಸಾಮ್ಗೆ ಯಾವ ರೀತಿಯಾದಂತಹ ತಯಾರಿ ಪರೀಕ್ಷಾ ಕೇಂದ್ರದಲ್ಲಿ ಆಗಿದೆ, ಏನು ಹೇಳ್ತೀರಾ? ಮೇಡಮ್, ನಿನ್ನಿಂದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಬಂದಿರತಕ್ಕಂಥ ಇನ್ವಿಜಿಲೇಟರ್ಸ್ಗೆಲ್ಲ ಆಗಲೇ ಟ್ರೈನಿಂಗ್ ಕೊಟ್ಬಿಟ್ಟು ವ್ಯವಸ್ಥೆ ಮಾಡಿದ್ದೀವಿ. ವಿದ್ಯಾರ್ಥಿಗಳು ಬರೋಕ್ಕೆ ಟೈಮಿಂಗ್ ಇದೆ 11 ಗಂಟೆ. ಸೊ ಅದಕ್ಕೆ ಏನು ಮಾಡ್ತಿದ್ರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಏನಂದರೆ ಫಸ್ಟಿಗೆ ಬಂದ ತಕ್ಷಣ ಸೆಕ್ಯೂರಿಟಿ ಒಳಗೆ ರೀಸನ್ ಅಂದರೆ ಸೆಕ್ಯೂರಿಟಿ ಬರ್ತಾ ಹೋಗ್ತಾರೆ, 11 ಗಂಟೆ ಸೆಕ್ಯೂರಿಟಿ ಬರ್ತಾ ಹೋಗ್ತಾರೆ. ಡಿಪ್ಲೈ ಮಾಡಿದೆ, ಪೊಲೀಸ್ ಬರ್ತಾರೆ, ಮತ್ತು ನಮ್ಮಲ್ಲಿ ಪ್ರೆಸ್ಕಿಂಗ್ ಟೀಮ್ ಬರ್ತಾ ಹೋಗುತ್ತೆ, ಮತ್ತು ಈ ಬಯೋಮೆಟ್ರಿಕ್ ಟೀಮ್ ಬರ್ತಾ ಹೋಗುತ್ತೆ, ಮತ್ತು ರಿಜಿಸ್ಟ್ರೇಷನ್ ಟೀಮ್ ಕೂಡ ಇದೆ ಎಲ್ಲನೂ. ಸೊ 10:30 ಚಾಲನೆ ಕೆಲಸ ಶುರು ಮಾಡ್ತಾ ಬರ್ತೀವಿ. ಸೆಕ್ಯೂರಿಟಿ ಸ್ಕ್ರೀನ್ ಮಾಡೋಕ್ಕೋಸ್ಕರ ಮಾಡ್ತಾ ಬರ್ತೀವಿ. ಒಟ್ಟು ಎಷ್ಟು ಅಭ್ಯರ್ಥಿಗಳು ಈ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಬರೀತಾರೆ? 384 ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಿದ್ದಾರೆ. 16 ರೂಮ್ಗಳು ವ್ಯವಸ್ಥೆ ಮಾಡ್ತಾ ಹೋಗಿದ್ದೀವಿ. ಸೊ ಒಂದು ರೂಮಲ್ಲಿ 24 ಜನ ಅಂತ ವ್ಯವಸ್ಥೆ ಮಾಡ್ತಾ ಹೋಗಿದ್ದೀವಿ. ಸೊ ಎಲ್ಲ CCTV ವ್ಯವಸ್ಥೆ ಕೂಡ ಆಗ್ತಾ ಹೋಗಿದೆ, ಜಾಮರ್ ವ್ಯವಸ್ಥೆ ಆಗಿದೆ, ಎಲ್ಲ ಕೂಡ ವ್ಯವಸ್ಥೆ ಆಗಿದೆ ಮೇಡಮ್. ಈ ಡ್ರೆಸ್ ಕೋಡ್ ವಿಚಾರದಲ್ಲೆಲ್ಲ ಹೆಂಗೆ ಸರ್, ಯಾವ ಥರ ಟ್ರೈನಿಂಗ್ ಕೊಟ್ಟಿದ್ದಾರೆ? ಸರ್, ಡ್ರೆಸ್ ಕೋಡಲ್ಲಿ ಮುಂಚಿನವರಿಗೆ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡುತ್ತೆ ಬ್ಯಾಕ್ ಸೈಡಲ್ಲೇ. ಮಕ್ಕಳಿಗೆ ಹಾಲ್ ಟಿಕೆಟಲ್ಲಿ ಡ್ರೆಸ್ ಕೋಡು ಮತ್ತು ಏನು ಇರಬೇಕಂತ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಬರಬೇಕಾಗ್ತಾ ಹೋಗುತ್ತೆ. ನಾನು ಹೇಳೋದೇನೆಂದರೆ, ಡ್ರೆಸ್ ಕೋಡ್ ಅಂದರೆ ಟೈಟ್ ಶರ್ಟ್, ಫುಲ್ ಶರ್ಟ್ ಹಾಕೊಂಡು ಬರೋಂಗಿಲ್ಲ, ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರೋಂಗಿಲ್ಲ, ಶೂಸ್ ಹಾಕೊಂಡು ಬರೋಂಗಿಲ್ಲ. ಲೇಡೀಸ್ ಕೂಡ ವೇರಿಯಬಲ್ ಡ್ರೆಸ್ಸಸ್ ಯಾವುದೇ ಥರ ಸಮಸ್ಯೆ ಆಗೋ ಆ ಥರ ಡ್ರೆಸ್ ಹಾಕೊಂಬರೋಕ್ಕೆ ಅವಕಾಶ ಮಾಡಿದ್ದಾರೆ. ಓಕೆ. ಸೊ ನಿಮ್ಮ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗೂ ಕೂಡ ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಆಗಿದೆ? ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್. ಎಲ್ಲ ಎಣ್ಣೆ ಕೂಡ ಟ್ರೈನಿಂಗ್ ಮಾಡಿದ್ವಿ, ವ್ಯವಸ್ಥೆ ಮಾಡಿದ್ವಿ. ಸೊ ಯಾವುದೇ ವಾಚು, ಎಲೆಕ್ಟ್ರಾನಿಕ್ ಗೂಡ್ಸ್ ತರ್ತಕ್ಕಂಥದ್ದಾಗಲಿ ಅಥವಾ ಬೆಲ್ಟ್ ಹಾಕೊಳ್ಳೋಂಗಿಲ್ಲ, ಇವೆಲ್ಲ ಕೂಡ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಸಿಬ್ಬಂದಿಗಳಿದ್ದೀವಿ, ವಿದ್ಯಾರ್ಥಿ ಕೂಡ ಟ್ರೈನಿಂಗ್ ಅವರಿಗೆ ಮತ್ತೆ ಇನ್ಫಾರ್ಮ್ ಮಾಡ್ತೀವಿ, ಮತ್ತೆ ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ ಅವರಿಗೆಲ್ಲ. ಈ ಸಮಯದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ತುಂಬ ಪರ್ಟಿಕ್ಯುಲರ್ ಇದೆ ಸರ್. 1 ನಿಮಿಷ ಲೇಟ್ ಆದರೂ ಎಲ್ಲ 1 ಗಂಟೆ 11 ಗಂಟೆ 1 ತನಕ ಒಳಗೆ ಬರೋಕ್ಕೆ ಅವಕಾಶ ಇದೆ. 1:15 ಲಾಕ್ ಮಾಡಿಬಿಟ್ರೆ ಮತ್ತೆ ಒಳಗೆ ಬರೋಕ್ಕೆ ಅವಕಾಶ ಇಲ್ಲ ಮೇಡಮ್. ಆ ಥರ ವ್ಯವಸ್ಥೆ ಮಾಡಿದ್ವಿ. 1:15 ತನಕ ಒಳಗೆ ಬರೋಕ್ಕೆ ಅವಕಾಶ ಇದೆ. ಆ ನಂತರ 1 ಗಂಟೆ ಲಾಕ್ ಮಾಡ್ತಾ ಬರ್ತೀವಿ. ರೂಮ್ ಹೋಗಿ 1 ತನಕ ಟೈಮ್ ಕೊಡ್ತಾ ಬರ್ತೀವಿ. 1:40 ಟೈಮ್ ಇರುತ್ತೆ. ಏನೂ ರಿವೈಸ್ ಮಾಡೋಕ್ಕಾಗಿಲ್ಲ, ಬಟ್ ಆದಷ್ಟು ಕವರ್ ಮಾಡ್ಕೊಂಡಿದ್ದೀವಿ. ಈಗ ಎಕ್ಸಾಮ್ ಆಗ್ತಾ ಇರೋದಲ್ಲ, ಸೊ ಸ್ಟ್ರೆಸ್ ಆಗಿದೆಯಾ? ಮೊದಲಿನ ಎಕ್ಸಾಮ್ಗೂ ಓದಿ ಮತ್ತೆ ವಾಪಸ್ ಹೋಗಿ ಏನು ಆ ಥರ ಏನಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಆ ಥರ ಅನಿಸುತ್ತೆ, ಬಟ್ ಹೋಗ್ತಾ ಮತ್ತೆ ಅಬ್ಚೂಟ್ ಆಗೋದು ಆದರೆ ಮಾಡಬಾರ್ದಾಯ್ತು, ಮಾಡಿದ್ದಾರೆ. ಏನು ಮಾಡೋದು? ಎಲ್ಲಿಂದ ಬಂದಿದ್ದೀರಿ? ನಾವು ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸಪುರ ಕಡೆ. ಮಗಳು ಹೆಂಗೆ ಎಲ್ಲ ರೆಡಿ ಆಗಿದ್ದಾವ? ಏನು ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫೀಲಿಂಗ್ ಇತ್ತು, ಇವಾಗ ಸ್ವಲ್ಪ ಅದು ಅಡ್ಜಸ್ಟ್ ಆಗಿದೆ. ಫಸ್ಟೇ ಚೆನ್ನಾಗಿ ಬರ್ದಿದ್ರಂತ? ಹೌದು ಹೌದು ಹೌದು. ತುಂಬ ಮಕ್ಕಳಿಗೆ ಒತ್ತಡ ಅಲ್ಲ? ಹೌದು, ಎಲ್ಲರಿಗೂ ಹಂಗೆ. ಹೆಂಗೆ ರೆಡಿ ಆದರು? ಓದೋದೆಲ್ಲ ಹೆಂಗೆ? ಇಡೀ ದಿನ ಇಲ್ಲ, ಮನೆಯಲ್ಲಿ ಸ್ವಲ್ಪ ಟ್ರೈನಿಂಗ್ ತೊಗೊಂಡ್ಲು, ಮತ್ತು ಕ್ಲಾಸಿಗೆ ಕೋಚಿಂಗ್ ಹಾಕಿದ್ವಿ 1 ಮಂತು. ಅದರಲ್ಲಿ ಸ್ವಲ್ಪ. ನನ್ನ ಜೊತೆಗೆ ಮಲ್ಲೇಶ್ವರ ನೀಟ್ ಪರೀಕ್ಷಾ ಕೇಂದ್ರದ ಸಹ ಅಧೀಕ್ಷಕರಿದ್ದಾರೆ ಕರಣಿ ಉಮಾಕಾಂತ್ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನೀಟ್ ಎಕ್ಸಾಮ್ಗೆ ಯಾವ ರೀತಿಯಾದಂತಹ ತಯಾರಿ ಪರೀಕ್ಷಾ ಕೇಂದ್ರದಲ್ಲಿ ಆಗಿದೆ, ಏನು ಹೇಳ್ತೀರಾ? ಮೇಡಮ್, ನಿನ್ನಿಂದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಬಂದಿರತಕ್ಕಂಥ ಇನ್ವಿಜಿಲೇಟರ್ಸ್ಗೆಲ್ಲ ಆಗಲೇ ಟ್ರೈನಿಂಗ್ ಕೊಟ್ಬಿಟ್ಟು ವ್ಯವಸ್ಥೆ ಮಾಡಿದ್ದೀವಿ. ವಿದ್ಯಾರ್ಥಿಗಳು ಬರೋಕ್ಕೆ ಟೈಮಿಂಗ್ ಇದೆ 11 ಗಂಟೆ. ಸೊ ಅದಕ್ಕೆ ಏನು ಮಾಡ್ತಿದ್ರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಏನಂದರೆ ಫಸ್ಟಿಗೆ ಬಂದ ತಕ್ಷಣ ಸೆಕ್ಯೂರಿಟಿ ಒಳಗೆ ರೀಸನ್ ಅಂದರೆ ಸೆಕ್ಯೂರಿಟಿ ಬರ್ತಾ ಹೋಗ್ತಾರೆ, 11 ಗಂಟೆ ಸೆಕ್ಯೂರಿಟಿ ಬರ್ತಾ ಹೋಗ್ತಾರೆ. ಡಿಪ್ಲೈ ಮಾಡಿದೆ, ಪೊಲೀಸ್ ಬರ್ತಾರೆ, ಮತ್ತು ನಮ್ಮಲ್ಲಿ ಪ್ರೆಸ್ಕಿಂಗ್ ಟೀಮ್ ಬರ್ತಾ ಹೋಗುತ್ತೆ, ಮತ್ತು ಈ ಬಯೋಮೆಟ್ರಿಕ್ ಟೀಮ್ ಬರ್ತಾ ಹೋಗುತ್ತೆ, ಮತ್ತು ರಿಜಿಸ್ಟ್ರೇಷನ್ ಟೀಮ್ ಕೂಡ ಇದೆ ಎಲ್ಲನೂ. ಸೊ 10:30 ಚಾಲನೆ ಕೆಲಸ ಶುರು ಮಾಡ್ತಾ ಬರ್ತೀವಿ. ಸೆಕ್ಯೂರಿಟಿ ಸ್ಕ್ರೀನ್ ಮಾಡೋಕ್ಕೋಸ್ಕರ ಮಾಡ್ತಾ ಬರ್ತೀವಿ. ಒಟ್ಟು ಎಷ್ಟು ಅಭ್ಯರ್ಥಿಗಳು ಈ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಬರೀತಾರೆ? 384 ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಿದ್ದಾರೆ. 16 ರೂಮ್ಗಳು ವ್ಯವಸ್ಥೆ ಮಾಡ್ತಾ ಹೋಗಿದ್ದೀವಿ. ಸೊ ಒಂದು ರೂಮಲ್ಲಿ 24 ಜನ ಅಂತ ವ್ಯವಸ್ಥೆ ಮಾಡ್ತಾ ಹೋಗಿದ್ದೀವಿ. ಸೊ ಎಲ್ಲ CCTV ವ್ಯವಸ್ಥೆ ಕೂಡ ಆಗ್ತಾ ಹೋಗಿದೆ, ಜಾಮರ್ ವ್ಯವಸ್ಥೆ ಆಗಿದೆ, ಎಲ್ಲ ಕೂಡ ವ್ಯವಸ್ಥೆ ಆಗಿದೆ ಮೇಡಮ್. ಈ ಡ್ರೆಸ್ ಕೋಡ್ ವಿಚಾರದಲ್ಲೆಲ್ಲ ಹೆಂಗೆ ಸರ್, ಯಾವ ಥರ ಟ್ರೈನಿಂಗ್ ಕೊಟ್ಟಿದ್ದಾರೆ? ಸರ್, ಡ್ರೆಸ್ ಕೋಡಲ್ಲಿ ಮುಂಚಿನವರಿಗೆ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡುತ್ತೆ ಬ್ಯಾಕ್ ಸೈಡಲ್ಲೇ. ಮಕ್ಕಳಿಗೆ ಹಾಲ್ ಟಿಕೆಟಲ್ಲಿ ಡ್ರೆಸ್ ಕೋಡು ಮತ್ತು ಏನು ಇರಬೇಕಂತ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಬರಬೇಕಾಗ್ತಾ ಹೋಗುತ್ತೆ. ನಾನು ಹೇಳೋದೇನೆಂದರೆ, ಡ್ರೆಸ್ ಕೋಡ್ ಅಂದರೆ ಟೈಟ್ ಶರ್ಟ್, ಫುಲ್ ಶರ್ಟ್ ಹಾಕೊಂಡು ಬರೋಂಗಿಲ್ಲ, ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರೋಂಗಿಲ್ಲ, ಶೂಸ್ ಹಾಕೊಂಡು ಬರೋಂಗಿಲ್ಲ. ಲೇಡೀಸ್ ಕೂಡ ವೇರಿಯಬಲ್ ಡ್ರೆಸ್ಸಸ್ ಯಾವುದೇ ಥರ ಸಮಸ್ಯೆ ಆಗೋ ಆ ಥರ ಡ್ರೆಸ್ ಹಾಕೊಂಬರೋಕ್ಕೆ ಅವಕಾಶ ಮಾಡಿದ್ದಾರೆ. ಓಕೆ. ಸೊ ನಿಮ್ಮ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗೂ ಕೂಡ ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಆಗಿದೆ? ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್. ಎಲ್ಲ ಎಣ್ಣೆ ಕೂಡ ಟ್ರೈನಿಂಗ್ ಮಾಡಿದ್ವಿ, ವ್ಯವಸ್ಥೆ ಮಾಡಿದ್ವಿ. ಸೊ ಯಾವುದೇ ವಾಚು, ಎಲೆಕ್ಟ್ರಾನಿಕ್ ಗೂಡ್ಸ್ ತರ್ತಕ್ಕಂಥದ್ದಾಗಲಿ ಅಥವಾ ಬೆಲ್ಟ್ ಹಾಕೊಳ್ಳೋಂಗಿಲ್ಲ, ಇವೆಲ್ಲ ಕೂಡ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಸಿಬ್ಬಂದಿಗಳಿದ್ದೀವಿ, ವಿದ್ಯಾರ್ಥಿ ಕೂಡ ಟ್ರೈನಿಂಗ್ ಅವರಿಗೆ ಮತ್ತೆ ಇನ್ಫಾರ್ಮ್ ಮಾಡ್ತೀವಿ, ಮತ್ತೆ ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ ಅವರಿಗೆಲ್ಲ. ಈ ಸಮಯದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ತುಂಬ ಪರ್ಟಿಕ್ಯುಲರ್ ಇದೆ ಸರ್. 1 ನಿಮಿಷ ಲೇಟ್ ಆದರೂ ಎಲ್ಲ 1 ಗಂಟೆ 11 ಗಂಟೆ 1 ತನಕ ಒಳಗೆ ಬರೋಕ್ಕೆ ಅವಕಾಶ ಇದೆ. 1:15 ಲಾಕ್ ಮಾಡಿಬಿಟ್ರೆ ಮತ್ತೆ ಒಳಗೆ ಬರೋಕ್ಕೆ ಅವಕಾಶ ಇಲ್ಲ ಮೇಡಮ್. ಆ ಥರ ವ್ಯವಸ್ಥೆ ಮಾಡಿದ್ವಿ. 1:15 ತನಕ ಒಳಗೆ ಬರೋಕ್ಕೆ ಅವಕಾಶ ಇದೆ. ಆ ನಂತರ 1 ಗಂಟೆ ಲಾಕ್ ಮಾಡ್ತಾ ಬರ್ತೀವಿ. ರೂಮ್ ಹೋಗಿ 1 ತನಕ ಟೈಮ್ ಕೊಡ್ತಾ ಬರ್ತೀವಿ. 1:40 ಟೈಮ್ ಇರುತ್ತೆ. ಏನೂ ರಿವೈಸ್ ಮಾಡೋಕ್ಕಾಗಿಲ್ಲ, ಬಟ್ ಆದಷ್ಟು ಕವರ್ ಮಾಡ್ಕೊಂಡಿದ್ದೀವಿ. ಈಗ ಎಕ್ಸಾಮ್ ಆಗ್ತಾ ಇರೋದಲ್ಲ, ಸೊ ಸ್ಟ್ರೆಸ್ ಆಗಿದೆಯಾ? ಮೊದಲಿನ ಎಕ್ಸಾಮ್ಗೂ ಓದಿ ಮತ್ತೆ ವಾಪಸ್ ಹೋಗಿ ಏನು ಆ ಥರ ಏನಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಆ ಥರ ಅನಿಸುತ್ತೆ, ಬಟ್ ಹೋಗ್ತಾ ಮತ್ತೆ ಅಬ್ಚೂಟ್ ಆಗೋದು ಆದರೆ ಮಾಡಬಾರ್ದಾಯ್ತು, ಮಾಡಿದ್ದಾರೆ. ಏನು ಮಾಡೋದು?
ಎಲ್ಲಿಂದ ಬಂದಿದ್ದೀರಿ? ನಾವು ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ ಕಡೆ ಮಗಳು ಹೆಂಗೆ ಎಲ್ಲ ರೆಡಿ ಆಗಿದಾವ? ಏನು ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫೀಲಿಂಗ್ ಇತ್ತು, ಇವಾಗ ಸ್ವಲ್ಪ ಅದು ಅಡ್ಜಸ್ಟ್ ಆಗಿದೆ. ಫಸ್ಟೇ ಚೆನ್ನಾಗಿ ಬರ್ದಿದ್ರಂತ ಹೌದು exam? ಹೌದು ಹೌದು ತುಂಬ ಮಕ್ಕಳಿಗೆ ಒತ್ತಡ ಅಲ್ಲ? ಹೌದು, ಎಲ್ಲರಿಗೂ ಹಂಗೆ. ಹೆಂಗೆ ರೆಡಿ ಆದರು? ಓದೋದೆಲ್ಲ ಹೆಂಗೆ? ಇಡೀ ದಿನ ಇಲ್ಲ, ಮನೆಯಲ್ಲಿ ಸ್ವಲ್ಪ ಟ್ರೈನಿಂಗ್ ತೊಗೊಂಡ್ಲು, ಮತ್ತು ಕ್ಲಾಸಿಗೆ ಕೋಚಿಂಗ್ ಹಾಕಿದ್ವಿ 1 ಮಂತು. ಅದರಲ್ಲಿ ಸ್ವಲ್ಪ